ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಅನುರಾಗ ಅರಳಿತು ಕಥೆಯ 2ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 3 ಶುರು ಮಾಡೋಣ. ಸ್ನೇಹನ ಕರೆದು ಸೈಟ್ ವಿಸಿಟಿಂಗ್ ಹೋಗೋಣ, ಸಂಜೆ ಬೇಗ ಮನೆಗೆ ಹೋಗಬೇಕು, ಸೈಟ್ ಓನರ್ಗೆಲ್ಲ ಇನ್ಫಾರ್ಮ್ ಮಾಡು ಎಂದ. ಓಕೆ ಸರ್ ಎಂದು ಆ ಸೈಟ್ ಓನರ್ಗಳಿಗೆ ಕಾಲ್ ಮಾಡಿ ವಿಷಯ ತಿಳಿಸಲು ಹೋದಳು. ಅಂಕಲ್, ಈಗ ಸಮಾಧಾನ ಎಂದ ಕೋಪದಲ್ಲಿ ಪ್ರಭಾಕರ್ ಅವರು ನಗುತ್ತಾ, ನಾನೇನು ಹೇಳಿದೆ, ನಿಮ್ಮ ತಾತನೇ ತಾನೇ ಬೇಗ ಬರೋದಕ್ಕೆ ಹೇಳಿದ್ದು, ಇದರಲ್ಲಿ ನಂದೇನಿದೆ ಎಂದರೆ. ಅಂಕಲ್, ಮಗುನೂ ಚೂಟಿ ತೊಟ್ಲನ್ನು ತೂಗೋದು ಅಂದರೆ ಇದಕ್ಕೆ ಹೇಳಿರಬೇಕು ಎಂದ ಮುಖದಲ್ಲಿ ಕೋಪ ತುಂಬಿಕೊಂಡು. ಅದು ಹಾಗಲ್ಲ ನೀಲ್ ಎಂದು ಮುಂದೆ ಹೇಳುವಷ್ಟರಲ್ಲಿ ಸ್ನೇಹ ಬಂದು, ಸರ್ ಇನ್ಫಾರ್ಮ್ ಮಾಡಿದ್ದೀನಿ, ಈಗ ಹೊರಡೋದಾ ಎಂದು ಕೇಳಿದಳು. ಓಕೆ ಸ್ನೇಹ, ಹೊರಡೋಣ. ಹಾಂ ಅಂಕಲ್, ನಾನು ಬರೋದು ಸ್ವಲ್ಪ ಲೇಟ್ ಆದರೆ ನೀವೇ ಸ್ವಲ್ಪ ಮ್ಯಾನೇಜ್ ಮಾಡಿ ಎಂದು ಅವರ ಮಾತಿಗೆ ಕಾಯದೆ ಹೊರಟೇ ಬಿಟ್ಟೆ. ನೀನು ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದೇ ದೊಡ್ಡ ವಿಷಯ, ಇನ್ನು ತಡ ಮಾಡೋದು ಬೇಡ, ಆದಷ್ಟು ಬೇಗ ನಿನಗೆ ಹುಡುಗಿ ಹುಡುಕಿ ನಿನ್ನ ಕೈಯಿಂದ ತಾಳಿ ಕಟ್ಸೋದೆ ವಾಲ್ಗ ಊದಿಸೋದೆ ಎಂದರು ಪ್ರಭಾಕರ್. ನೀಲ್ ಸೈಟ್ ವಿಸಿಟಿಂಗ್ಗೆ ಬಂದಿದ್ದ. 4-5 ಪ್ಲೇಸ್ ನೋಡಿದ ಮೇಲೆ ಅದರಲ್ಲಿ ದಿ ಬೆಸ್ಟ್ 2 ಜಾಗಗಳನ್ನು ಫೈನಲೈಸ್ ಮಾಡಿದ್ದ. ಆ ಓನರ್ಗಳನ್ನು ಕರೆದು ಪ್ರಾಪರ್ಟಿ ಬಗ್ಗೆ ಮಾತನಾಡಿದ. ಒಂದು ಜಾಗ ಮಾತ್ರ ತಾನು ಅಂದುಕೊಂಡ ಮೊತ್ತಕ್ಕೆ ಒಪ್ಪಿಕೊಂಡರು. ಹಾಗೆ ನಾಳೆ ಆಫೀಸ್ಗೆ ಬನ್ನಿ, ಬಾಕಿ ಅಮೌಂಟ್ ತಗೊಂಡು ನಾಳೆನೇ ಜಾಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಣ ಎಂದು ಹೇಳಿ ಅರ್ಧ ಅಮೌಂಟ್ನ ಚೆಕ್ ಬರೆದು ಕೊಟ್ಟು ಹೊರಟ. ಪ್ರಭಾಕರ್ ಅವರು ನೀಲ್ ಸಂಜೆಯಾದರೂ ಬರದೇ ಇರೋ ಕಾರಣ ತಾವೊಬ್ಬರೇ ಭಾರದ್ವಾಜ್ ಮ್ಯಾನ್ಷನ್ಗೆ ಬಂದರು. ಆಗ ತಾನೇ ಬ್ರೋಕರ್ ರಾಮಪ್ಪ ಕೂಡ ಬಂದಿದ್ದ. ಚಲಪತಿ ಪ್ರಭಾಕರ್ ಒಬ್ಬರೇ ಬಂದಿದ್ದು ನೋಡಿ, ಇದೇನು ನೀಲ್ ಬರಲಿಲ್ವಾ, ಪ್ರಭಾಕರ್ ಒಬ್ಬನೇ ಬರ್ತಿದ್ದಾನೆ ಎಂದುಕೊಂಡರು. ನಮಸ್ತೆ ಸರ್ ಎಂದ ಪ್ರಭಾಕರ್ ನೀಲ್ ಬರಲಿಲ್ವಾ ಎಂದು ಕೇಳಲು, ಸರ್ ಅವನು ಸೈಟ್ ವಿಸಿಟ್ ಮಾಡಿ ಬರ್ತೀನಿ ಅಂತ ಹೋಗಿದ್ದಾನೆ ಎಂದಾಗ ಚಲಪತಿಯವರು ನಿಟ್ಟುಸಿರು ಬಿಟ್ಟರು. ಸರ್ ಯಾಕೆ ಬೇಜಾರು ಮಾಡ್ಕೊತೀರಾ, ಅವನ ಮದುವೆಗೆ ಒಪ್ಪಿದ್ದೇ ದೊಡ್ಡ ಮಾತು ಎಂದು ಸಮಾಧಾನ ಮಾಡಿದರು. ಆ ಬ್ರೋಕರ್ ಕೆಲವೊಂದು ಹುಡುಗಿಯರ ಫೋಟೋಸ್ ಕೊಟ್ಟು ನೋಡಲು. ಹುಡುಗಿಯರೆಲ್ಲ ವೆಲ್ ಎಜುಕೇಟೆಡ್ ಮತ್ತು ಶ್ರೀಮಂತ ಕುಟುಂಬದ, ಹಾಗೆ ವಿದೇಶದಲ್ಲಿ ಓದಿಕೊಂಡವರೇ ಇದ್ದವರು. ಚಲಪತಿಯವರಿಗೆ ಅದರಲ್ಲಿ ಒಂದು 4 ಹುಡುಗಿಯರು ಇಷ್ಟವಾದರು. ರಾಮಪ್ಪನಿಗೆ ಅವರು ಡೀಟೇಲ್ಸ್ ಕೊಡೋದಕ್ಕೆ ಹೇಳಿದರು. ನಂತರ ಅವರ ಸಂಪೂರ್ಣ ಡೀಟೇಲ್ಸ್ ತಗೊಂಡು ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟು, ನನ್ನ ಮೊಮ್ಮಗನಿಗೆ ಈ ಫೋಟೋಸ್ ಎಲ್ಲ ತೋರಿಸ್ತೀನಿ, ಇದರಲ್ಲಿ ಅವನು ಯಾರನ್ನಾದರೂ ಇಷ್ಟಪಟ್ಟರೆ ನಿನಗೆ ತಿಳಿಸ್ತೀವಿ, ಆಗ ಹೆಣ್ಣು ನೋಡೋದಕ್ಕೆ ಹೋಗೋಣ ಎಂದು ಹೇಳಿ ಕಳುಹಿಸಿದರು. ಪ್ರಭಾಕರ್ ಈ ಡೀಟೇಲ್ಸ್ ತಗೊಂಡು ನಾಳೆ ಸಂಜೆಯೊಳಗಡೆ ಈ 4 ಹುಡುಗಿಯರು ಹೇಗೆ, ಅವರ ಸಂಪೂರ್ಣ ಇತಿಹಾಸ ಬೇಕು ಎಂದರು. ಸರಿ ಸರ್ ಎಂದು ಹೇಳಿದ ಪ್ರಭಾಕರ್ ಆ ಹುಡುಗಿಯರ ಫೋಟೋಸ್ ಜೊತೆಗೆ ಡೀಟೇಲ್ಸ್ನ ಫೋನ್ನಲ್ಲಿ ಫೋಟೋ ತೆಗೆದುಕೊಂಡು, ನಾನು ಬರ್ತೀನಿ ಸರ್ ಎಂದು ಹೇಳಿ ಮನೆ ಕಡೆ ಹೊರಟ. ಪ್ರಭಾಕರ್ ಹೋದ 10 ನಿಮಿಷದ ಮೇಲೆ ನೀಲ್ ಬಂದಿದ್ದ. ತಾತ ನೀಲ್ನ ದಾರಿ ಕಾಯುತ್ತಾ ಅಲ್ಲೇ ಹಾಲ್ನ ಸೋಫಾದ ಮೇಲೆ ಕೂತಿದ್ದರು. ತಾತನನ್ನು ನೋಡುತ್ತಿದ್ದ ಹಾಗೆ, ಸಾರಿ ತಾತ, ತನ್ನ 2 ಕಿವಿಗಳನ್ನು ಹಿಡಿದು ಪುಟ್ಟ ಮಗುವಿನ ಹಾಗೆ ಕ್ಷಮೆ ಕೇಳಿದ. ಚಲಪತಿಯವರು ಹುಸಿಕೋಪ ನಟಿಸುತ್ತಾ, ಈ ತಾತನ ಮಾತು ಅಂದರೆ ಅಷ್ಟು ಅಸಡ್ಡೆ ಅಲ್ವಾ ನಿಮಗೆ ನೀಲ್ ಎಂದು ಕೇಳಲು, ಅಯ್ಯೋ ತಾತ, ಆ ಥರ ಏನಿಲ್ಲ, ನಾನು ಹೇಳಿದ್ನಲ್ಲ ಸೈಟ್ ವಿಸಿಟಿಂಗ್ ಹೋಗೋದಿತ್ತು ಅಂತ, ಅಲ್ಲಿಗೆ ಹೋಗಿ ಬರೋ ಅಷ್ಟರಲ್ಲಿ ಲೇಟ್ ಆಗೋಯ್ತು ಎಂದವನ ಮಾತಿಗೆ, ಏನಾದರೂ ನೆಪ ಹೇಳಿ ಮದುವೆಯಿಂದ ತಪ್ಪಿಸ್ಕೊಳ್ಬೇಕು ಅಂತ ನೋಡ್ತಿದ್ಯಾ ಎಂದು ಕೇಳಿದರೆ, ಛೇ ತಾತ, ನಾನು ಯಾಕೆ ಆ ಥರ ಮಾಡಲಿ, ನಿಮಗೆ ನಾನು ಮದುವೆ ಆದರೆ ಖುಷಿಯಾಗತ್ತೆ ಅನ್ನೋದಾದರೆ ನಂಗೆ ಇಷ್ಟ ಇರದೇ ಇದ್ದರೂ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದೀನಿ ಎಂದಾಗ, ಸರಿ ಇದು ತಗೋ ನೀಲ್, ಒಂದು 4 ಹುಡುಗಿಯರ ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ, ಇದರಲ್ಲಿ ನಿನ್ಗೆ ಯಾರು ಇಷ್ಟ ಆಗ್ತಾರೋ ಹೇಳು, ಆ ಹುಡುಗಿಯರನ್ನು ನೋಡ್ಕೊಂಡು ಬರೋಕ್ಕೆ ಹೋಗೋಣ ಎಂದಾಗ, ತಾತ ನಿಮಗಿಷ್ಟ ಆದ್ರಲ್ವಾ, ನನಗೆ ತೋರಿಸೋ ಅಗತ್ಯ ಇಲ್ಲ, ನೀವು ಯಾವ ಹುಡುಗಿನ ತೋರಿಸಿದ್ರು ನನ್ನ ಕಣ್ಣು ಮುಚ್ಚಿ ತಾಳಿ ಕಟ್ತೀನಿ ಎಂದ ನಗುತ್ತ. ಅದು ಹೇಗಾಗುತ್ತೋ ನೀನು, ಸಂಸಾರ ಮಾಡಬೇಕಿರೋದು ನೀನು, ನಿನಗೆ ಹುಡುಗಿ ಇಷ್ಟ ಆಗಬೇಕಲ್ವಾ ಎಂದರೆ, ತಾತ ನನಗೆ ಮದುವೆನೇ ಇಷ್ಟ ಇಲ್ಲ ಅಂದಮೇಲೆ ಈ ಹುಡುಗಿ ಎಲ್ಲ ನೋಡೋದಕ್ಕೂ ಇಷ್ಟ ಇಲ್ಲ ಅಂತಾನೆ ಅರ್ಥ ಎಂದವ. ಚಲಪತಿಯವರ ಸಪ್ಪೆ ಮುಖ ನೋಡಿ ಪಾಪ ಅನ್ನಿಸಿತು ನೀಲ್ಗೆ. ಸರಿ ತಾತ, ನಾನು ಹುಡುಗಿಯರ ಫೋಟೋ ನೋಡ್ತೀನಿ, ಅದರಲ್ಲಿ ನನಗೆ ಇಷ್ಟ ಆದರೆ ಹೇಳ್ತೀನಿ, ಓಕೆನಾ ತಾತ ಎನ್ನಲು ಚಲಪತಿಯವರ ಮುಖ ಅರಳಿತು. ಮೊಮ್ಮಗ ಹುಡುಗಿಯರ ಫೋಟೋ ನೋಡೋದಕ್ಕೆ
ಒಪ್ಕೊಂಡ ಎಂಬ ಸಂತೋಷಕ್ಕೆ. ಆದರೆ ತಾತ, ನನ್ನ ಕೆಲವೊಂದು ಕಂಡೀಷನ್ಗಳಿವೆ, ಅದಕ್ಕೆ ನೀವು ಒಪ್ಕೋಬೇಕು ಎನ್ನಲು. ಕಂಡೀಷನ್ನ? ಏನು ಹೇಳ್ತಿದ್ದೀಯಾ ನೀಲ್ ಎಂದರು ಶಾಕ್ ಆಗಿ. ಇದಕ್ಕೆ ನೀವು ಒಪ್ಕೊಂಡ್ರೆ ನಾನು ಫೋಟೋ ನೋಡ್ತೀನಿ, ಹಾಗೆ ಹೆಣ್ಣು ನೋಡೋದಕ್ಕೂ ಬರ್ತೀನಿ ಎಂದಾಗ, ಸರಿ ಅದೇ ನಿನ್ನ ಕಂಡೀಷನ್ ಅಂತ ಹೇಳು ಎನ್ನಲು. ತಾತ, ಒಂದು ನಿಮಿಷ ಪ್ರಭಾಕರ್ ಅಂಕಲ್ನೂ ಬಿಡೋಣ ಎಂದು ಹೇಳಿ ಅವರಿಗೆ ಕಾಲ್ ಮಾಡಿದ. ಹೆಲೋ ಅಂಕಲ್, ಎಲ್ಲಿದ್ದೀರಾ ಎಂದು ಕೇಳಲು, ನೀಲ್ ದಾರಿಲಿದ್ದೀನಿ, ಇನ್ನೊಂದು 10 ನಿಮಿಷದಲ್ಲಿ ಮನೇಲಿರ್ತೀನಿ. ಹೇಳು ನೀಲ್, ಕಾಲ್ ಮಾಡಿದ ವಿಷಯ ಎಂದರೆ, ಅಂಕಲ್ ಈಗಲೇ ಮನೆಗೆ ಬನ್ನಿ, ನಿಮ್ಮ ಜೊತೆ ಮಾತನಾಡಬೇಕು ಎಂದ. ಅರೆ ನೀಲ್, ಈಗ ನಾನು ಅಲ್ಲಿಂದಾನೇ ಹೊರಟಿದ್ದು ಎನ್ನಲು. ಓ ಹೌದಾ ಅಂಕಲ್, ಸರಿ ಬಿಡಿ, ತಾತನಿಗೆ ನನ್ನ ಕಂಡೀಷನ್ಸ್ನ ಹೇಳೋಣ ಅಂದ್ಕೊಂಡೆ, ನೀವಿದ್ರೆ ಚೆನ್ನಾಗಿರೋದು ಅಂತಷ್ಟೇ ಎಂದರೆ, ಸರಿ ಹಾಗಿದ್ರೆ ನಾನು ಈಗಲೇ ಬರ್ತೀನಿ ಎಂದಾಗ, ಓಕೆ ಅಂಕಲ್ ಬನ್ನಿ, ಕಾಯ್ತಿರ್ತೀನಿ ಎಂದು ಹೇಳಿ ಕರೆ ಕಟ್ ಮಾಡಿದ. ಬೆಳಿಗ್ಗೆ ತನ್ನ ತಾತ ಸಾಯ್ತೀನಿ ಅಂತ ಹೆದರಿಸಿದ ಮೇಲೆ ನೀಲ್ ತುಂಬಾ ಹೆದರಿದ್ದ. ಆ ಭಯಕ್ಕೆ ಮದುವೆಗೇನೋ ಒಪ್ಪಿಗೆ ಕೊಟ್ಟ. ಆದರೆ ಅವನಿಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಆದರೆ ಏನು ಮಾಡೋದು, ಮದುವೆ ಆಗದೆ ಬೇರೆ ದಾರಿ ಕೂಡ ಇಲ್ಲ. ಇದೇ ಯೋಚನೆಯಲ್ಲಿ ಆಫೀಸ್ಗೆ ಬಂದ. ಆಗ ಅವನ ಫ್ರೆಂಡ್ ಸುಮಿತ್ ಕಾಲ್ ಮಾಡಿದ್ದ. ಈ ಸುಮಿತ್ ಒಬ್ಬನೇ ಇವನ ಬೆಸ್ಟ್ ಫ್ರೆಂಡ್. ಇವನ ಮುಂದೆ ನೀಲ್ ತನ್ನ ಎಲ್ಲ ಪರ್ಸ್ನಲ್ ವಿಷಯಗಳನ್ನು ಶೇರ್ ಮಾಡಿಕೊಳ್ಳುತ್ತಾನೆ. ಏನೇ ಕಷ್ಟ ಆದರೂ ಸರಿ, ಖುಷಿ ಆದರೂ ಸರಿ. ಹಾಗೆ ಮಾತಾಡ್ತಾ ಬೆಳಗ್ಗೆ ನಡೆದಿದ್ದರ ಬಗ್ಗೆ, ತಾತ ಹೇಳಿದ್ದರ ಬಗ್ಗೆ ಹೇಳಿದಾಗ, ನೀಲ್, ತಾತ ಹೇಳಿದ್ರಲ್ಲಿ ಏನು ತಪ್ಪಿದೆ? ಹಿರಿಯರಾಗಿ ನಿನ್ನ ಮದುವೆ ಮಾಡೋದು ಅವ್ರ ಕರ್ತವ್ಯ ಕಣೋ. ನೀನೇ ಹೇಳಿದೆ ಅವ್ರ ಕಡೆ ಆಸೆ ಅಂತ, ಮತ್ತೆ ಮದುವೆ ಆಗೋದಲ್ವೇನೋ ಎಂದು ಕೇಳಲು, ಸುಮಿತ್, ನನಗೆ ಮದುವೆಲೆಲ್ಲ ಇಂಟ್ರೆಸ್ಟ್ ಇಲ್ಲ ಕಣೋ, ನಾನು ಸಿಂಗಲಾಗಿ ಹ್ಯಾಪಿಯಾಗಿದ್ದೀನಿ ಎಂದರೆ, ಹಾಗಂದರೆ ಹೇಗೋ? ಈಗ ಬೇಡ ಅನಿಸ್ಬೋದು, ಆದರೆ ಒಂದು ಹಂತ ಹೀಗೂ ಬರುತ್ತೆ. ಆಗ ನಮಗೆ ಸಂಗಾತಿ ಅವಶ್ಯಕತೆ ತುಂಬಾ ಇರುತ್ತೆ. ಈಗ ನನ್ನೇ ನೋಡು, ನಾನು ಮದುವೆಯಾಗಿ ಹ್ಯಾಪಿಯಾಗಿಲ್ವಾ? ಮತ್ತಿನ್ನೇನೋ ಪ್ರಾಬ್ಲಮ್ ನಿನಗೆ ಎಂದು ಕೇಳಿದರೆ, ಇಂಡಿಯನ್ ಗರ್ಲ್ಸ್ ಇದ್ದಾರಲ್ಲ, ಇವ್ರ ಮನಸ್ಫೂರ್ತಿಯಾಗಿ ಒಪ್ಪಿ ಮದುವೆ ಆಗ್ತಾರೆ ಅಂತ ಅಂದ್ಕೊಂಡಿದ್ಯಾ? ಖಂಡಿತ ಇಲ್ಲ. ಅವ್ರ ತಂದೆ ತಾಯಿ ಬಲವಂತಕ್ಕೋ, ಸಮಾಜ ಏನು ಅನ್ನತ್ತೋ ಅನ್ನೋ ಕಾರಣಕ್ಕೋ ಮದುವೆ ಆಗ್ತಾರೆ. ಇನ್ನು ಕೆಲವರು ಶ್ರೀಮಂತ ಮನೆತನ ಸಂಬಂಧ ಬಂದರೆ ದುಡ್ಡು ಐಷಾರಾಮಿ ಜೀವನ ಲೀಡ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಮದುವೆ ಆಗ್ತಾರೆ. ಈ ಥರದ ಮದುವೆಗಳಲ್ಲಿ ನಂಗೆ ಚೂರು ಇಂಟ್ರೆಸ್ಟ್ ಇಲ್ಲ. ಆ್ಯಂಡ್ ನನಗೆ ಈ ಮದುವೆಯಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಬೇಕು. ಹಾಗೆ ಇದರಿಂದ ತಾತನಿಗೂ ಹರ್ಟ್ ಆಗಬಾರ್ದು. ಆ ಥರದ ಐಡಿಯಾ ಏನಾದರೂ ಇದ್ದರೆ ಹೇಳು ಎಂದ ನೀಲ್ ಮಾತಿಗೆ, ಎಲ್ಲ ಹುಡುಗಿರು ಆ ಥರ ಇರಲ್ಲ ಕಣೋ. ಈಗ ನಾನು ಹೇಳ್ತೀನಿ ನೋಡು, ನಮ್ಮದೇನು ಲವ್ ಮ್ಯಾರೇಜಾ? ಇಲ್ಲ, ಅರೇಂಜ್ ಮ್ಯಾರೇಜ್. ಅವಳು ನಮ್ಮ ಅಪ್ಪ ಅಮ್ಮ ತಮ್ಮ ತಂಗಿ ಜೊತೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ ಗೊತ್ತಾ? ಇನ್ನೊಂದು ವಿಷಯ ಏನು ಗೊತ್ತಾ, ನಾನೊಂದು ಸಣ್ಣ ನೌಕರಿ ಮಾಡ್ತಿದ್ದೀನಿ ಅಂತ ಗೊತ್ತಿದ್ರು ನನ್ನ ಮದುವೆ ಆಗೋದಕ್ಕೆ ಒಪ್ಪಿಗೆ ಕೊಟ್ಟು, ಯಾರು ಒತ್ತಾಯ ಇಲ್ಲದೆ ಇಬ್ಬರು ಮನಸ್ಫೂರ್ತಿಯಾಗಿ ಒಪ್ಪಿ ಮದುವೆ ಆಗಿದ್ದೀವಿ ಎಂದರೆ, ಈಗ ನೀನೇನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದೀಯಾ ಎಂದು ಗೆಳೆಯನ ಮಾತು ಅರ್ಥವಾಗದೆ, ಸಿಂಪಲ್ ಕಣೋ, ಜಗತ್ತಲ್ಲಿ ನೀನು ಹೇಳಿದ ರೀತಿ ಹುಡುಗಿಯರು ಇರೋದೇ ಇಲ್ಲ ಅಂತ ಹೇಳೋದಿಲ್ಲ. ನನ್ನ ಹೆಂಡತಿ ಥರ ನಿನ್ನ ಮನಸ್ಸನ್ನು ಇಷ್ಟಪಡೋ ಹುಡುಗಿಯರು ಇರ್ತಾರೆ ಅಂತ ಹೇಳ್ತಿದ್ದೀನಿ ಎಂದರೆ, ಓವರ್ ಆಲ್ ನಿನ್ನ ಮಾತಿನ ಅರ್ಥ ಮದುವೆ ಮಾಡ್ಕೋ ಅಂತ ಅಲ್ವಾ ಎನ್ನಲು. ಕರೆಕ್ಟ್ ಮಗ ಎಂದ. ಸುಮಿತ್, ಈ ಮದುವೆಯಿಂದ ಹೇಗಾದರೂ ಪಾರಾದರೆ ಸಾಕು ಅಂತ ನಾನಿರಬೇಕಾದ್ರೆ ನೀನೇನೋ ನಿನ್ನ ಕಂತೆ ಪುರಾಣ ಎಲ್ಲ ಹೇಳ್ಕೊಂಡು. ಅದು ಅಲ್ಲದೆ ಈಗಿನ ಕಾಲದಲ್ಲಿ ನೀನು ಹೇಳಿದ ಹಾಗೆ ನನ್ನ ಮನಸ್ಸನ್ನು ಇಷ್ಟಪಟ್ಟು ಮದುವೆ ಆಗೋ ಹುಡುಗಿ ಸಿಗೋ ಅಷ್ಟರಲ್ಲಿ ನಾನು ಮುದುಕಾಗಿರ್ತೀನಿ. ಆ್ಯಂಡ್ ಸಿಗೋದೂ ಇಲ್ಲ. ಏನೋ ನಿನ್ನ ಅದೃಷ್ಟ ಚೆನ್ನಾಗಿದೆ, ನಿನಗಂತ ಹೆಂಡತಿ ಸಿಕ್ಕಿದ್ದಾಳೆ, ಹಾಗಂತ ನನಗೂ ಸಿಗ್ತಾಳೆ ಅಂತ ಅಂದ್ಕೊಂಡಿದ್ಯಾ? ನೋಡು ಮಗ, ನನಗೆ ಆ ಥರದ್ದು ಯಾವ ಆಸೆನೂ ಇಲ್ಲ. ಓಕೆ, ಈಗ ಫಟಾಫಟ್ ಅಂತ ಏನಾದರೂ ಐಡಿಯಾ ಕೊಡು, ಅಷ್ಟು ಸಾಕು ಎನ್ನಲು. ಸರಿ ಮಗ, ನಿನ್ನಿಷ್ಟ. ನಾನು ಹೇಳೋವಷ್ಟು ಹೇಳಿದ್ದೀನಿ, ಇನ್ನು ಮಿಕ್ಕಿದ್ದು ನಿನಗೆ ಬಿಟ್ಟಿದ್ದು. ಮತ್ತು ಹೀಗೆ ಸಡನ್ನಾಗಿ ಐಡಿಯಾ ಹೇಳು ಅಂದರೆ ಹೇಗೋ? ನನಗೂ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಟೈಮ್ ಕೊಡು ಎಂದರೆ, ಓಕೆ ಟೈಮ್ ತಗೋ, ಇವತ್ತು ಸಂಜೆ ಅಷ್ಟರಲ್ಲಿ ನನಗೆ ಹೇಳಬೇಕು ಎಂದಾಗ ಗಾಬರಿಯಿಂದ, ಏನು ಸಂಜೆ ಅಷ್ಟರಲ್ಲಿ ಅಂದರೆ ಇಟ್ಸ್ ನಾಟ್ ಪಾಸಿಬಲ್ ಎಂದ ಸುಮಿತ್. ನನ್ನ ಗೆಳೆಯನಿಗೆಲ್ಲ ಪಾಸಿಬಲ್ಲೇ ಎಂದು ಹೇಳಿ ನಗುತ್ತಾ ನೀಲ್ ಫೋನ್ ಕಟ್ ಮಾಡಿದ. ನೀಲೊಬ್ಬ ಹೀಗೆ ದಿಢೀರಂತ ಐಡಿಯಾ ಕೊಡು ಅಂದರೆ ಹೇಗೆ ಕೊಡಲಿ? ಅದು ಸಂಜೆ ಅಷ್ಟರಲ್ಲಿ. ನೋಡೋಣ, ನನ್ನ ಕಷ್ಟ ಕಾಲಕ್ಕೆ ಆದ ಗೆಳೆಯನಿಗೋಸ್ಕರ ಸಂಜೆ ತನಕ ಏನಾದರೂ ಉಪಾಯ ಹುಡ್ಕೋಣ ಎಂದು ತನ್ನ ಕೆಲಸದ ಕಡೆ ಗಮನ ಹರಿಸಿದ. ಮಧ್ಯಾಹ್ನನೇ ಸೈಟ್ ವಿಸಿಟಿಂಗ್ ಮುಗಿಸ್ಕೊಂಡು ಸ್ನೇಹನ ಆಫೀಸಿಗೆ ಡ್ರಾಪ್ ಮಾಡಿ ತನ್ನ ಗೆಳೆಯ ಸುಮಿತ್ನ ಮೀಟ್ ಮಾಡೋದಕ್ಕೆ ಹೋದ. ನೀಲ್ ಕಾಲ್ ಮಾಡಿ ಒಂದು ರೆಸ್ಟೋರೆಂಟ್ ಅಡ್ರೆಸ್ನ ಮೆಸೇಜ್ ಮಾಡಿ ಅವನು ಬರೋ ದಾರಿನ ಕಾಯ್ತಾ ಕೂತ. ನೀಲ್ ಕಾಲ್ ಮಾಡಿದ ಅರ್ಧ ಗಂಟೆಯಲ್ಲಿ ಸುಮಿತ್ ನೀಲ್ ಮೆಸೇಜ್ ಮಾಡಿದ ಅಡ್ರೆಸ್ಗೆ ತಲುಪಿದ. ಸುಮಿತ್ ಬಂದು ನೀಲ್ ಕೂತಿರೋ ಟೇಬಲ್ನ ಹುಡುಕಿ ಅವನಿದ್ದ ಕಡೆ ಹೋಗಿ ಕೂತ. ಎಷ್ಟೊತ್ತು ಮಗ ಬರೋದಕ್ಕೆ? ನಾನು ಅರ್ಧ ಗಂಟೆಯಿಂದ ನಿನ್ನ ದಾರಿ ಕಾಯ್ತಿದ್ದೀನಿ ಎನ್ನಲು. ಸಾರಿ ಮಗ, ನಮ್ಮ ಸೀನಿಯರ್ ಆಫೀಸರಿಂದ ಪರ್ಮಿಷನ್ ತೊಗೊಂಡು ಬರೋಷ್ಟರಲ್ಲಿ ಲೇಟ್ ಆಗೋಯ್ತು ಎಂದರೆ, ಸರಿ ಬೇಗ ಹೇಳು, ಏನು ಐಡಿಯಾ ಮಾಡಿದೀಯಾ
ಅಂತ ಎಂದು ಕೇಳಲು, ರಿಲ್ಯಾಕ್ಸ್ ಮಗ, ಯಾಕಷ್ಟು ಅರ್ಜೆಂಟ್ ಮಾಡ್ತಿದ್ಯಾ, ಕಾಫಿ ಕುಡಿತಾ ಮಾತಾಡೋಣ ಎಂದು ಹೇಳಿ ಸುಮಿತ್ ವೇಟರ್ನ ಕರೆದು 2 ಸ್ಟ್ರಾಂಗ್ ಕಾಫಿ ಆರ್ಡರ್ ಮಾಡಿದ. ಇದು ಮಗ, ತಾತ ಆಲ್ರೆಡಿ ಬ್ರೋಕರ್ನ ಮನೆಗೆ ಬರೋದಕ್ಕೆ ಹೇಳಿದ್ದಾರೆ. ಅದರಲ್ಲಿ ಯಾವುದಾದ್ರೂ ಹುಡುಗಿ ಇಷ್ಟ ಆದರೆ ಖಂಡಿತ ಆ ಹುಡುಗಿನ ನನಗೆ ಗಂಟು ಹಾಕೋದಂತೂ ಗ್ಯಾರಂಟಿ ಎನ್ನುತ್ತಿದ್ದ ಹಾಗೆ ಸುಮಿತ್ ನಗುತ್ತಾ, ಚಿಲ್ ಮಗ, ನಾನಿಲ್ವಾ, ನಾನು ಕೊಡೋ ಐಡಿಯಾದಿಂದ ಹುಡುಗಿನೇ ಮದುವೆ ಬೇಡ ಅನ್ನಬೇಕು, ಹಾಗೆ ಐಡಿಯಾ ಹುಡುಕಿದ್ದೀನಿ, ಯು ಡೋಂಟ್ ವರಿ ಎಂದು ಧೈರ್ಯ ಹೇಳಿದ. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಅನುರಾಗ ಅರಳಿತು ಕಥೆಯ 3ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಹಾಗೆ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.